ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋಳದವರು. ಅಂತೂ ಇಂತೂ NDA ಗೆದ್ದು ಅನ್ನುವಂಥ ವಾತಾವರಣ ನಿರ್ಮಾಣ ಆಗಿದೆ, ಗೆದ್ದಿದೆ. ಈ ನೆಲೆಯಲ್ಲಿ 200 ಸಮೀಪ ಗೆಲ್ತಾ ಇದೆ, 200 ದಾಟಿ ಅಂತ ಇನ್ನೂ ವರದಿಗಳು ಬರ್ತಾ ಇದ್ದಾವೆ. ಏನೂ ಬರಲಿ, ಒಟ್ಟಿನಲ್ಲಿ NDA ಸರ್ಕಾರ ಒಂದು ಡೆವಲಪ್ಮೆಂಟ್ ಹೆಸರಲ್ಲೋ ಮತ್ತೆಲ್ಲೋ ಈ ಸಂಬಂಧ ಏನೂ ಇರಲಿಲ್ಲಲ್ಲ, ಯಾವ ಹವಾನೂ ಇರಲಿಲ್ಲ. ಆದರೂ ಜಬರ್ದಸ್ತಾಗಿ NDA ತನ್ನ ಗುರಿಯನ್ನು ಮುಟ್ಟುವಲ್ಲಿ ಯಶಸ್ವಿಯಾಗ್ಯದ. ಈಗಾಗಲೇ ಎಕ್ಸಿಟ್ ಪೋಲ್ಗಳು 160 150 ತೋರಿಸಿದ್ದು ಎಲ್ಲ ಅದ್ರ ಪ್ರಕಾರ ನಡೆದು ಹೋಗಿಬಿಡ್ತು. ಅಂದರೆ ಈ ಸಲ ಎಕ್ಸಿಟ್ ಪೋಲಿಂದ ಹೆಚ್ಚಿಗೆ ಬಂದಿದ್ದಾರೆ, ಇಲ್ಲಿ ಹೆಚ್ಚಿಗೆ ಸೀಟ್ಗಳು ಬಂದಿದ್ದಾವೆ. ಅದರಲ್ಲೂ ಮುಖ್ಯವಾಗಿ JDU ವಿಶೇಷವಾಗಿ ಈ ಒಂದು ಸಂದರ್ಭದಲ್ಲೇ ತನ್ನ ಒಂದು ಹೆಚ್ಚುಗಾರಿಕೆಯನ್ನು ಸಹಿತ ತನ್ನ ಲೀಡರ್ ಆದಂತಹ ನಿತೀಶ್ ಕುಮಾರ್ ಅವರನ್ನು ಮತ್ತೊಮ್ಮೆ ಮುಖ್ಯಮಂತ್ರಿ ಸ್ಥಾನಕ್ಕೆ ತರುವಂಥ ದಿಶೆಯಲ್ಲೇ ಅವರು ಸಹ ದೊಡ್ಡ ಪ್ರಮಾಣದಲ್ಲಿ ಆಯ್ಕೆ ಆಗಿದ್ದಾರೆ ಅನ್ನೋದು ಇಲ್ಲಿ ಗಮನಿಸಬೇಕಾಗಿದೆ. ಏನೋ ಆಗಲಿ, ಇಲ್ಲಿ ಆದಂತಹ NDA ಇನ್ಯಾರನ್ನಾದರೂ ಮುಖ್ಯಮಂತ್ರಿ ಮಾಡಿಕೊಳ್ಳಿ, ನಿತೀಶರನ್ನು ಮಾಡ್ತಾರೋ ಇಲ್ಲವೋ ಗೊತ್ತಿಲ್ಲ, ಅಥವಾ ಮೋದಿಯವರು ಮತ್ತೊಬ್ಬರನ್ನ ಯಾರೂ ಅಲ್ಲಿ ಮುಖ್ಯಮಂತ್ರಿ ಮಾಡ್ತಾರೋ ಅದು ಗೊತ್ತಿಲ್ಲ. ಆದರೆ ಇನ್ನು ಏನಪ್ಪ ಅಂದರೆ ನಮ್ಮ ಹಿನ್ನಡೆ ಆಗಿದ್ದು ಈ ಒಂದು ಇಂಡಿಯಾ ಅನ್ನುವಂಥ ಸಂಘಟನೆಗೆ ಮಹಾಗಠಬಂಧನ್ ಮಾಡ್ಕೊಂಡಿದ್ರಲ್ಲ, ಮಹಾಗಠಬಂಧನ್ ಫೇಲ್ಯೂರ್ ಆಯಿತು, ಅಟರ್ಲಿ ಫೇಲ್ಯೂರ್. ಯಾಕೆ ಹಿಂಗಾಯಿತು, ಯಾಕೆ ಸೋಲಾಯಿತು ಅನ್ನಬಹುದು ನಾವು ಇವತ್ತೆಲ್ಲ. ಈಗಾಗಲೇ ಕಾಂಗ್ರೆಸ್ಗೆ ಆರೋಪ ಮಾಡ್ತಾ ಇದ್ದಾರೆ, ಮತದಾನದ ಮತಗಳು ಚೋರಿ ಆಗಿದ್ದಾವೆ, ಮತ್ತೊಂದಾಗಿದ್ದಾವೆ, ಅದು ಇದು ಆರೋಪ ನಾವು ಮಾಡ್ತೀವಿ. ಆರೋಪ ಮಾಡಿದ್ದ ಇವತ್ತು ಕೋರ್ಟ್ನಲ್ಲಿ ಸ್ಟ್ಯಾಂಡ್ ಆಗ್ತಾ ಇಲ್ಲ ಅನ್ನೋದು ನಮ್ಗೆ ಗೊತ್ತದ. ಜನರಿಗೆ ಮುಟ್ಟಿಸೋಲ್ಲಿ ಪ್ರಯತ್ನ ಸಾಕಷ್ಟು ಮಾಡಿದ್ದಾರೆ, ಆದರೂ ಯಾಕೋ ಈ ಸಲ ಯಶಸ್ವಿ ಆಗಲಿಲ್ಲ. RJD ತೇಜಸ್ವಿ ಯಾದವ್ ಆಗಿರ್ಬೋದು, ಅಲ್ಲಿಯ ನಮ್ಮ ಪ್ರಶಾಂತ್ ಕಿಶೋರ್ ಅವರಾಗಿರ್ಬೋದು, ಜೊತೆಗೆ ರಾಹುಲ್ ಗಾಂಧಿಯವರಾಗಿರ್ಬೋದು, ಎಲ್ಲ ಒಂದಷ್ಟು ಜೋರ್ದಾರ್ ಅಂತ ಹೋರಾಟವನ್ನು ಮಾಡಿದರು. ಬಹಳ ದಿನಗಳಿಂದ ಹೋರಾಟ ಮಾಡ್ತಾ ಬಂದಿದ್ದರಲ್ಲೇ. ಆದರೂ ಯಾಕೋ ಏನು ಜನ ಇವ್ರ ಕಡೆ ನೋಡಲಿಲ್ವೋ, ಜನ ನೋಡೋದಂಥ ವಾತಾವರಣ ನಿರ್ಮಾಣ ಆಗಿತ್ತು ಮಾಡ್ತಾರೆ. ಬಟ್ ಜನರ ಹಕ್ಕನ್ನು ಇವರು ಕಸಿದುಕೊಂಡ್ರು. ಯಾಕಂದ್ರೆ ಮಹಾಚೋರಿ ಅಭಿಯಾನ ನಿರಂತರ ನಡೆದದು. ಯಾವ ರೀತಿ ಆಯಿತು ಏನು, ಅದರಲ್ಲೂ ಈ ಇಲೆಕ್ಷನ್ ಕಮಿಷನ್ ಮೇಲೆ ಎಲ್ಲರೂ ಸಂಶಯಕ್ಕನ್ನು ಇವತ್ತು ಸಾಕಷ್ಟು ಅದ. ಆದ್ರೆ ಅಧಿಕಾರ ಇಲ್ಲ ಇವತ್ತು, NDAಕ್ಕೆ ಹೋಗಿಬಿಡ್ತು ಅನ್ನೋದು ಅಷ್ಟೇ ಗಮನಾರ್ಹದ. ಹೀಗಾಗಿ ಇಂಡಿಯಾ ಗಠಬಂಧನ ಮುಂದೆ ಏನಿದ್ರದ್ದು ಅಂತ. ಯಾಕಂದ್ರೆ ಇಲ್ಲಿಯ ಒಂದು ರಿಸಲ್ಟ್ ಏನದಪ್ಪ ಅಂದರೆ ಇಡೀ ದೇಶದ ರಿಸಲ್ಟಿಗೆ ಒಂದು ಸಾಕ್ಷಿ ಹಾದಿ ಆಗುವಂಥದ್ದು. ಈ ಮುಂಬರುವ ದಿನಗಳಲ್ಲಿ ವೆಸ್ಟ್ ಬೆಂಗಾಲ್ ಅದು ಚುನಾವಣೆ ಇಲ್ಲದ. ವೆಸ್ಟ್ ಬೆಂಗಾಲ್ ಹಾಗಾದ್ರೆ ನಮ್ಮ ಇವತ್ತಿನ ರಿಸಲ್ಟ್ ನೋಡಿದ್ರೆ ಅಲ್ಲಿ ಮತ್ತಲ್ಲೂ ಏನಪ್ಪ ಅಂದರೆ SIR ಆಗುವಂಥದ್ದು, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಮಾಡಿದ್ರಿಂದ ಆ ನೆಲೆಯಲ್ಲೇ ಅಲ್ಲೂ ಈಗ ನಡೆಯುವಂಥದ್ದು. ಇದರಿಂದಾಗಿ ಅಲ್ಲಿ ಅನೇಕ ಮತದಾರರಿಗೆ ಪೆಟ್ಟು ಬೀಳುವಂಥ ಸಾಧ್ಯತೆಗಳಿದ್ದಾವೆ. ಅಲ್ಲೂ ಇಂಥದ್ದು ಆಗ್ಬೋದಾ ಏನೋ ಜಾದು, ಇದು ಚಟಪಟಿಕೆ ಭಯ ಇಂಡಿಯಾ ಗಠಬಂಧನಲ್ಲಿ ಶುರು ಆಗಿಬಿಟ್ಟದ. ಯಾಕಂದರೆ ಮಮತಾ ಬ್ಯಾನರ್ಜಿ ಇವತ್ತು ಏನೋ ಆರೋಪ ಮಾಡಲಿ, ಅವರು ಎಲ್ಲ ಹಾಗೆ ಮಾಡಿದರು ಹೀಗೆ ಮಾಡಿದರು, ಮೋದಿಯವರು ಅವ್ರು ಕೆಡಿಸಿದ್ರು ಮಾತಾಡ್ತಾರೆ. ಆದರೆ ಇವತ್ತು ಎಲ್ಲ ಸತ್ಯನ ಸುಳ್ಳಿನಲ್ಲ. ಇವತ್ತು ಎಲೆಕ್ಷನ್ ಕಮಿಷನ್ ಪೂರ್ತಿ ಕೇಂದ್ರ ಸರ್ಕಾರದ ಕೈಯಲ್ಲದ, ಏನು ಬೇಕಾದ ಆಟ ಮಾಡ್ತಾ ಇರ್ತದ. ಅಂದಾಗ ಇದನ್ನು ಹೆಂಗೆ ಇವರು ಎದುರಿಸ್ತಾರಂತ. ಈಗ ವೆಸ್ಟ್ ಬಂಗಾಳದಲ್ಲಿ ಹೆಂಗೆ ಎದುರಿಸ್ತಾರೆ, ಬಿಹಾರ ಅಂತೂ ಬಿಡ್ರಿ. ಮೊದಲು ಈ ಪಲ್ಟುರಾಮ್ ನಮ್ಮ ನಿತೀಶ್ ಕುಮಾರ್ನಿಂದಾಗೆ ವಿಶೇಷವಾಗಿ NDAಗೆ ಅವಕಾಶ ಆಗಿ ಹೋಗಿಬಿಟ್ಟಿತ್ತದು. ಯಾಕಂದ್ರೆ ಮೇನ್ ಬಿಹಾರದ ಆಕರ್ಷಕ ವ್ಯಕ್ತಿ ಅಂದರೆ ಯಾರಪ್ಪ, ನಿತೀಶ್ ಕುಮಾರ್. ನಂತರದಲ್ಲಿ ನಾವೆಲ್ಲ ಹೇಳ್ಕೊಳ್ತೀವಿ ಆವತ್ತು ಬೇರೆ. ಹೀಗಾಗಿ ನಿತೀಶ್ ಕುಮಾರ್ ಅವರು NDA ಜೊತೆಗೆ ಅಂದರೆ ಮೋದಿಯವ್ರ ಜೊತೆಗೆ ಸಂಬಂಧ ಬಂದಿದ್ದರಿಂದಾಗಿ ಅಲ್ಲಿ ಗೆಲ್ಲುವ ಸಾಧ್ಯ ಆಗಿದೆ. ಆದರೆ ಇಲ್ಲಿ ಮಮತಾ ಬ್ಯಾನರ್ಜಿ ಪೂರ್ತಿಯಾಗಿ ಮೋದಿಯವರು ವಿರೋಧ ಹೋರಾಟ ಮಾಡ್ಕೊಂಡು ಬಂದಂಥವಳು. ಆ ಹೆಣ್ಣುಮಗಳಿಗೆ ಈ ಸಲ ಹೊಡೆದು ಬೀಳ್ತದೆ ಅನ್ನುವಂಥ ಚರ್ಚೆಗಳು ಸ್ಟಾರ್ಟ್ ಆಗಿದ್ದಾವೆ ಈಗಾಗಲೇ. ಯಾಕಂದ್ರೆ ಸಣ್ಣದಲ್ಲ ಬಿಹಾರ ಜಯ, ಭಾಳಷ್ಟು ರಾಜ್ಯಗಳ ಮೇಲೆ ಪ್ರಭಾವ ಬೀರೇ ಬೀರ್ತದೆ, ಅದ್ರಲ್ಲಿ ಎರಡು ಮಾತೇ ಇಲ್ಲ. ಹೀಗಾಗಿ ಈ ಹೊಸದಾಗಿ ಏನು ಒಂದು ಏನಪ್ಪ ಅಂದ್ರೆ SIR ಮಾಡಿಸಿಂದ ಈ ಮೂಲಕ ಉಳಿದ ಮತಗಳನ್ನು ಕದಿಯುವಂಥ ಕೆಲಸ ನಿಜವಾಗಿಯೂ ಆಗ್ತಾಯಿದ್ದೇನೆ. ಅದು ಕಂಡು ಹಿಡಿದು ಹೆಂಗೆ, ಇದನ್ನು ಪ್ರೂವ್ ಮಾಡೋದು ಹೆಂಗೆ ಅನ್ನುವಂಥದ್ದು ಒಂದು ದೊಡ್ಡ ಪ್ರಶ್ನೆ ಇವತ್ತಾಗಿದೆ. ಸುಳ್ಳೇನಲ್ಲದು. ಯಾಕೆ ಜನ ಅಲ್ಲೇ ವಿರೋಧಿ ಭಾವನೆ ವ್ಯಕ್ತಪಡಿಸಿದ್ದು ಸುಳ್ಳ. ಅನೇಕ ಸರ್ವೆಗಳು ಈ ಒಂದು ನಮ್ಮ ಮೇನ್ ಮೀಡಿಯಾ ಬಿಟ್ಟು ಉಳಿದೆಲ್ಲ ಸರ್ವೆಗಳು ಸಾಕಷ್ಟು ಹೋಗಿ ಭೇಟಿಯಾಗಿ ಪ್ರಯತ್ನ ಮಾಡಿ, ಮತ್ತು ಅಲ್ಲಿ ಅದರಲ್ಲೂ ಪ್ರಶಾಂತ್ ಕಿಶೋರ್ ಅವರು ಅಂತ ಸಾಕಷ್ಟು ಪ್ರಯತ್ನ ಮಾಡಿದ್ರು. ಅವ್ರ ಪ್ರಭಾವ ಆಗಿತ್ತು ಜನರ ಮೇಲೆ. ಮತ್ತು ಈ ಸಲ ತೇಜಸ್ವಿ ಯಾದವ್ ಅವ್ರದ್ದು ಸಾಕಷ್ಟು ಪ್ರಭಾವ ಆಗಿತ್ತು, ರಾಹುಲ್ ಗಾಂಧಿ ಅವ್ರದ್ದು ಆಗಿತ್ತು. ಬದಲು ಆಗ್ಬೋದು ಅಂತ ಭಾಳ ತರ್ಕಿದ್ವು. ಆದರೆ ಜನಾದೇಶನ ಕಸ್ಕೊಂಡ್ಬಿಟ್ರ ಅನ್ನುವಂಥದ್ದು
ಒಂದು ದೊಡ್ಡ ಸಂಶಯ, ಒಂದು ವ್ಯಾಕ್ಯೂಮ್ ಇವತ್ತು ಕಾಡಲಿಕ್ಕೆ. ಅದನ್ನು ಮುಂದಿನ ದಿನದಲ್ಲೇ ಈ SIR ಎಲ್ಲ ರಾಜ್ಯಗಳಿಗೆ ವೈರಿ ಆಗ್ತದನ, ಇಡೀ ದೇಶದ ಪ್ರಜಾಪ್ರಭುತ್ವ ವೈರಿ ಆಗ್ತದನ ಅನ್ನುವಂಥ ಸಹಿತ ನಾವು ಇವತ್ತು ಭಾಳ ಎಚ್ಚರಿಕೆಯಿಂದ ಗಮನಿಸಬೇಕಾಗಿತ್ತು. ಜನ ಎಷ್ಟು ಎಚ್ಚರ ಆದರೂ ಕಡಿಮೆ ಅನ್ನುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಲಿಕ್ಕತ್ತದ. ಅದೇನೋ ಆಗಲಿ, ಇವತ್ತು ಗೆದ್ದಿದ್ದಾರೆ ಅವರು NDAದವರು, ಅವ್ರು ನಾವು ಸ್ವಾಗತಿಸಲೇಬೇಕಾಗ್ತದೆ ಗೆದ್ದವ್ರನ್ನ. ಆದ್ರೆ ಅದೇ ಕಾಲಕ್ಕೆ ಮಹಾಚೌರಿ ಅಂತೇನು ಹೋರಾಟ ಮಾಡಿದರು ರಾಹುಲ್ ಗಾಂಧಿ ಅವರು. ಆದರೆ ಯಾವ ರೂಪದಲ್ಲಿ ಮುಂದಿನ ದಿನದಲ್ಲಿ ಬೆಳೆಸ್ಕೊಂಡು ಹೋಗ್ತಾರೆ ಇದನ್ನು, ಅದು ತಡೆಯೋದಕ್ಕಾಗಿ ಏನೇನು ಮಾಡಬಹುದು, ಏನೇನು ಮಾಡಲಿಕ್ಕಿಲ್ಲ. ಹೆಂಗೆ ಗವಾಯಿ ಅವ್ರು ಬಂದಾಗ ಒಂದಿಷ್ಟು ಇತ್ತು, CJI ಅವರು ಹೋದರು, ಟೈಮ್ ಮುಗಿದದ. ಇನ್ನು ಕೋರ್ಟ್ನಲ್ಲಿ ಯಾವ ರೀತಿ ಅಂತ ಜಡ್ಜಸ್ ಬರ್ತಾರೆ, ಏನು ನಿರ್ಧಾರ ತಗೋತಾರೆ ಗೊತ್ತಿಲ್ಲ. ಆ ಕಾರಣಕ್ಕಾಗಿ ಇವತ್ತು ಈ ಎಲ್ಲ ನೆಲೆಯಲ್ಲಿ ವಿಚಾರ ಮಾಡಿದಾಗ ಮೋಸ್ಟ್ಲಿ ಬಿಹಾರ ಇದ್ದಿದ್ದು ಮುಂದಿನ ದಿನದಲ್ಲಿ ಯಾವ ರೀತಿ ಮುಂದಿನ ರಾಜಕೀಯ ಹೋಗ್ತದೆ ಅನ್ನೋಕ್ಕೆ ಒಂದು ಸಾಕ್ಷಿಯಾಗಿ ನಿಲ್ಲಕ್ಕತ್ತದ ರೀ. ಅಂದ್ರೆ ಒಟ್ಟಾರೆ ಇಲ್ಲಿ ಹೇಳುವಂಥದ್ದು ಏನಪ್ಪ ಅಂದ್ರೆ, ಬಿಹಾರ ಗೆಲುವು NDAಗೆ ಹೊಸ ಶಕ್ತಿಯನ್ನು ತುಂಬಿದ್ರೆ ಎದುರಾಳಿಗಳ ಶಕ್ತಿಯನ್ನು ಮುರಿದಂಗೆ ಆಗಿಬಿಟ್ಟದ. ಹೆಂಗಪ್ಪ ನಾವು ಎದ್ದು ನಿಲ್ಲುವುದು ಅನ್ನುವಂಥದ್ದು. ರಾಹುಲ್ ಗಾಂಧಿ ಅವರಿಗಂತೂ ಭಾಳ ಹಿನ್ನಡೆ ಆದಂಗೆ ಆಗಿದೆ, ಭಾಳ ದೊಡ್ಡ ಹಿನ್ನಡೆ ಆಗಿದೆ. ಈಗಿನ ರಿಸಲ್ಟ್ ನೋಡಿದ್ರೆ, ಈ ಸಮಯದಲ್ಲಿ ಬಂತ ರಿಸಲ್ಟ್ ನೋಡಿದ್ರೆ, ಆರಂಭದಲ್ಲಿ ಏನೋ ಒಂದಷ್ಟು ಮೀಡಿಯಾಗಳು ಮಾತಾಡಿದ್ವು, ಇಲ್ಲ ರುಜಾನ ಇಂಡಿಯಾ ಕಡೆ ಅದ ಅಥವಾ ಇಂಡಿಯಾದವ್ರು ಗೆಲ್ಲೋ ಸಾಧ್ಯತೆಗಳಿದ್ದಾವೆ ಅಂತೇಳಿ. ಆದರೆ ಈಗ ಕೊನೆಗೆ ಬಂದಾಗ 200ಕ್ಕಿಂತ ಹೆಚ್ಚು NDA ಸೀಟ್ಗಳು ಗೆದ್ದಿದ್ದಾವೆ. ಮೊದಲನೇದಾಗೆ ಏನಪ್ಪ ಅಂದ್ರೆ BJP ಅದು, ಎರಡನೇದಾಗೆ ನಮ್ಮ ಈ ನಿತೀಶ್ ಕುಮಾರ್ ಅವರು JDU ಅದ ಅನ್ನುವಂಥ ಮಾತುಗಳು ಕೇಳಿ ಬರ್ತಾಯಿದ್ದಾವೆ. ಇದರಿಂದಾಗಿ ಬಿಹಾರದ ಚುನಾವಣೆ ಅನೇಕ ಮಗ್ಗಲುಗಳು ಬದಲಾವಣೆ ಆಗುವ ಸಾಧ್ಯತೆಗಳಿದ್ದಾವೆ. ಯಾವ ರೀತಿ ಆಗ್ಬೋದು ಬದಲಾವಣೆ ಅನ್ನೋದನ್ನು ಸಹಿತ ಇವತ್ತು ನಾವು ಗಮನಿಸಿದಾಗ ಮೋಸ್ಟ್ಲಿ ನಿತೀಶ್ ಕುಮಾರ್ ಅವರಂತೆ ಮುಖ್ಯಮಂತ್ರಿ ಆಗ್ತಾರೆ ಅಂತ ಅನ್ನಿಸ್ತದ. ಆದರೂ ಇನ್ನೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ BJPಗೆ ಒರಿಜಿನಲ್ ಆಗಿ ನಮ್ಮ ಮೋದಿಯವ್ರಿಗಾಯ್ತು ಮತ್ತವ್ರಿಗಾಯ್ತು ನಿತೀಶ್ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನೋ ಒಂದು ದೊಡ್ಡ ಸಮಸ್ಯೆ ಅದ ಅನ್ನೋದು ಕೇಳಿ ಬರ್ತಾಯಿದ್ವು. ಬಟ್ ಇವತ್ತು ನಿತೀಶ್ ಕುಮಾರ್ ಅವರು ತಮ್ಮ ಪ್ರಭುತ್ವವನ್ನು ತೋರಿಸ್ಕೊಂಡಿದ್ದಾರೆ. ಹಿಂದಿನಗಿಂತ ಹೆಚ್ಚಿಗೆ ತಮ್ಮ JDU ಏನಪ್ಪ ಪಾರ್ಟಿನ ದೊಡ್ಡ ಮಾಡ್ಕೊಂಡಿದ್ದಾರೆ ಅನ್ನೋದು ಅಷ್ಟೇ ಸಾಧ್ಯದ. ಒಟ್ಟಾರೆಯಾಗಿ ಅದೇನೂ ಆಗ್ತದೆ, NDA ತನ್ನ ಸರ್ಕಾರ ರಚನೆ ಮಾಡಲಿ. ಬಟ್ ವಿರೋಧ ಪಕ್ಷಗಳು ಮಾತ್ರ ಇವತ್ತಿನ ಈ ನಡೆದಂತಹ ಚುನಾವಣೆ ನಿಶ್ಚಿತವಾಗಿಯೂ ಅದರ ಜಂಗಾಬಲವನ್ನು ಹುಡುಗಿಸಿ ಏನಪ್ಪ ಮುಂದಿನ ದಿನ ಯಾವ ರೀತಿಯಾರು ಎದುರಿಸಬೇಕು ಅಂತ ಹೋರಾಟ ಮಾಡಲಿಕ್ಕೆ ಹೋದ್ರೆ, ಹೋರಾಟ ಮಾಡಿದ್ರೆ ಅದು ಸಹಿತ ಹೋಗಿ ಮುಡ್ತಾನೋ ಇಲ್ವೋ ಅನ್ನುವಂಥ ಭಯನೂ ಕಾಡ್ಲಿಕ್ಕತ್ತದ. ಜೊತೆಗೆ ಯಾವ ಹಾದಿಯನ್ನು ಉಳಿದಿದ್ದು ಅಂತೇಳಿ ಚರ್ಚೆ ಮಾಡಲೇಬೇಕಾದ್ದು. ಯಾಕಂದ್ರೆ ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷಗಳು ಬೇಕು ಇಲ್ಲಂತಲ್ಲ, ಆದ್ರೆ ಈ ಡೆವಲಪ್ಮೆಂಟ್ ನೋಡಬೇಕು ಯಾರಿಗಾದ್ರೂ ಭಯ ಆಗೋದು ಸ್ವಾಭಾವಿಕ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಈ ನೆಲೆಯಲ್ಲೇ ಇವತ್ತಿನ ಬಿಹಾರ ಚುನಾವಣೆ ಭಾಳಷ್ಟು ವಿಷಯಗಳನ್ನು ನಮ್ಮ ಮುಂದೆ ತೆರೆದಿಟ್ಟದ. ಇದರಿಂದ ಭಾಳಷ್ಟು ರಾಜ್ಯಗಳ ಮೇಲೆ ಪ್ರಭಾವ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಅದೇ ಕಾಲ ನಮ್ಮ ಕರ್ನಾಟಕದ ಮೇಲೆ ಇದು ಪ್ರಭಾವ ಆಗುವಂಥ ಸಾಧ್ಯತೆಗಳಿದ್ದಾವೆ. ಮೋಸ್ಟ್ಲಿ ಕರ್ನಾಟಕದಲ್ಲಿ ಏನು ಆಗ್ಬೋದು ಅನ್ನೋ ಮುಂದಿನ ಎಪಿಸೋಡಲ್ಲಿ ನೋಡಿದ್ರೆ ಆಯಿತು. ಬಟ್ ಈಗ ಮಾತ್ರ ಈ ಡೆವಲಪ್ಮೆಂಟ್ಗಳು ನೋಡಿದಾಗ ಒಟ್ಟಾರೆಯಾಗಿ ಇಲ್ಲೇ ನಾವು ವಿಚಾರ ಮಾಡುವಂಥ ವಿಷಯ ಏನಪ್ಪ ಅಂತಂದ್ರೆ, ಈ ವಿರೋಧ ಪಕ್ಷಗಳು ಮಾತ್ರ ಇನ್ನೊಮ್ಮೆ ಕುಳಿತು ಚರ್ಚೆ ಮಾಡುವಂಥದ್ದು, ತಮ್ಮ ಸಣ್ಣ ಮನೋಸ್ಥಿತಿಯನ್ನು ಬಿಟ್ಟ ಒಬ್ಬ ಈಗಾಗಲೇ ಒಳ್ಳೆಯ ನಾಯಕನ ಪ್ರೂವ್ ಮಾಡಿದ್ದಾರೆ ರಾಹುಲ್ ಗಾಂಧಿಯವರು. ಅವ್ರ ಜೊತೆಗೆ ತಾವು ಹೆಗಲು ಕೊಟ್ಟರೆ ಒಂದಿಷ್ಟೇನೋ ಜೀವ ಪಡಿಬೋದೇನೋ ಅಂತ ಅನ್ನಿಸ್ತದೆ. ಬಟ್ ಈ ಎಲ್ಲ ಡೆವಲಪ್ಮೆಂಟು ಜೊತೆ ಸರ್ಕಾರದ ಕೈಯಲ್ಲೇ ಚುನಾವಣಾ ಕಮಿಷನ್ ತೆಗೆದುಕೊಂಡಿದ್ದರಿಂದಾಗಿ ಚುನಾವಣಾ ಕಮಿಷನ್ ಅಂತಿಮ ಯಾವುದಪ್ಪ ನಾವು ಎಲ್ಲಿ ಹೋಗ್ಬೇಕು, ಚುನಾವಣಾ ಕಮಿಷನ್ ಹೋಗ್ಬೇಕು, ಅದು ಸ್ವಾಯತ್ತ ಸಂಸ್ಥೆ. ಆದರೆ ಇವತ್ತೆಲ್ಲ ಸಂಪೂರ್ಣವಾಗಿ BJP ಮಯ ಆಗಿದನೋ ಅಥವಾ ಮೋದಿಯವ್ರ ಕೈಲಿದನೋ ಅನ್ನುವಂಥದ್ದನ್ನು ಈ ಎಲ್ಲ ರಿಸಲ್ಟ್ ನೋಡಿದಾಗ ಒಂದಿಷ್ಟೇನೋ ಸಮಸ್ಯೆ ಹುಡ್ತಾವೆ. ಆ ಸಮಸ್ಯೆಗೆ ಪರಿಹಾರ ಮುಂದಿನದಲ್ಲಿ ನಾವು ಕಾಣ್ತೀವಿಲ್ಲ ಗೊತ್ತಿಲ್ಲ. ಬಟ್ ಇವತ್ತು ಮಾತ್ರ ಬಿಹಾರ ಚುನಾವಣೆ ಗೆದ್ದವರು ಅಷ್ಟೇ ಸತ್ಯ ಆಗ್ಯದ. ಇದು ಏನೇನು ಮಾಡಬಹುದು ಅನ್ನೋದನ್ನು ಮತ್ತಷ್ಟು ಚರ್ಚೆ ಮುಂದಿನ ಎಪಿಸೋಡಲ್ಲಿ ಮಾಡೋಣ ಅಂತ ಹೇಳ್ತಾ, ಇದು ಇವತ್ತಿನ ಈಗಿನ ಡೆವಲಪ್ಮೆಂಟ್ ಬಿಹಾರದ್ದು. ಮುಂದಿನ ಇದರಲ್ಲೇ ಕರ್ನಾಟಕದ ಮೇಲೆ ಅಂದರೆ ಈ ಒಂದು ರಾಜಕೀಯದ ಮೇಲೆ ಏನು ಪ್ರಭಾವ ಆಗಬಹುದು ಇದು ಅನ್ನುವಂಥ ಮಾತು ಚರ್ಚೆ ಮಾಡೋಣ ಅಂತೇಳಿ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ ಸದ್ಯದ ಕೈಗೊಂಡು ವಂದನೆಗಳು.